ಅದಕ್ಕೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂತಕ್ಕಂಥ ಮಾತನ್ನ ಪದೇ ಪದೇ ಪ್ರಧಾನಮಂತ್ರಿಗಳು ಹೇಳ್ತಕ್ಕಂಥದ್ದು. ಹಿಂದುತ್ವ ಬಂಧುತ್ವ ಎರಡನ್ನೂ ಜೊತೆಯಲ್ಲಿಟ್ಕೊಂಡು ಸಿಂಧುತ್ವವನ್ನು ನಾವು ಕೇಳ್ತೇವೆ. ಯಾಕೆಂತಂದ್ರೆ ನಮಗೂ ಖಾತ್ರಿ ಆಗಬೇಕು ನಮ್ಮವರು ಯಾರು ಹೊರಗಡೆಯವರು ಯಾರು ಅಂತ. ಆ ಸಿಂಧುತ್ವವನ್ನ ಪ್ರಶ್ನೆ ಮಾಡ್ತಕ್ಕಂಥವ್ರು ನಾವು ಖಾತ್ರಿ ಮಾಡ್ಕೊಳ್ಬೇಕಲ್ಲ. ಅವರು ನಮ್ಮವರಾಗಿದ್ರೆ ಸರಿ, ಇಲ್ಲ ಅಂತಂತಂದ್ರೆ ಅವರು ಹೊರಗಡೆಯವರು ಆಗಿದ್ರೆ ಅವರನ್ನ ಹೊರಗಡೆ ಕಳಿಸದೆ ನಾವು ಬಿಡೋದೇ ಇಲ್ಲ. ಆ ಕಾರಣಕ್ಕೆ ಇವತ್ತು ಜನ ನಮ್ಮನ್ನ ಬಯಸ್ತಾರೆ. ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕತ್ವ ಮತ್ತು ಮೋದಿಜಿಯವರ ನಾಯಕತ್ವವನ್ನ ಬೆಂಬಲಿಸ್ತಾರೆ. ಇದೇ ಕಾರಣಕ್ಕೆ ಇವತ್ತು ಭವಿಷ್ಯ ಇನ್ನೇನು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಪಶ್ಚಿಮ ಬಂಗಾಳದಲ್ಲಿ ಅಭೂತಪೂರ್ವವಾದ ಗೆಲುವನ್ನ ಜನ ನಮಗೆ ಕೊಟ್ಟಿದ್ದಾರೆ. ಯಾಕೆಂತಂದ್ರೆ ಇವತ್ತು ನಾನು ಹೇಳ್ತೇನೆ, ಭವಿಷ್ಯ ಪಶ್ಚಿಮ ಬಂಗಾಳದ ಗೆಲುವು ಮತ್ತೊಂದು ದೇಶವನ್ನೇ ಗೆದ್ದ ಅಂತ ಗೆಲುವು ನಮಗದು. ಇಲ್ಲ ಅಂತಂದ್ರೆ ಭವಿಷ್ಯ ಅದನ್ನ ನಾವು ಕಳ್ಕೊಳ್ತಿದ್ವಿ. ಆ ಪರಿಸ್ಥಿತಿಗೆ ಇವತ್ತು ಅದು ಬಂದಿತ್ತು. ಈಗ ನಿಮಗೂ ಕೂಡ ಎಲ್ಲರಿಗೂ ಕೂಡ ಅರಿವಾಗ್ತಾ ಇದೆ. ಅಲ್ಲಿ ನಮ್ಮ ಪಕ್ಷ ಗೆದ್ದ ಮೇಲೆ ಇವತ್ತು ಪರಿಸ್ಥಿತಿ ಯಾವ ರೀತಿ ಬದಲಾಗ್ತಿದೆ. ಆಟೋ ಚಾಲಕರು ಹೇಳ್ತಾರೆ, ಅಪ್ಪ ನಮ್ಗೆ ಉಸಿರಾಡ್ತಾ ಇದ್ದೇವೆ. ಲಾರಿ ಮಾಲೀಕರು ಚಾಲಕರು ಹೇಳ್ತಾರೆ, ನಾವು ಇಲ್ಲಿಂದ 100 ಕಿಲೋಮೀಟರ್ ಸಂಚರಿಸಬೇಕಂದ್ರೆ ಎಂತೆಂಥ ತೊಂದರೆಗಳನ್ನು ಅನುಭವಿಸಬೇಕಾಗಿತ್ತು. ಈಗ ನೋಡಿ ನಮ್ಮ ಪರಿಸ್ಥಿತಿ, ನಮಗೆ ಇವತ್ತು ಸ್ವಾತಂತ್ರ್ಯ ಬಂದಿದೆ. ಈ ಭಾವನೆಗಳು ಯಾರಿಂದ ಕೊಡ್ಲಿಕ್ಕೆ ಸಾಧ್ಯ ಇತ್ತು? ಇದನ್ನ ಮೋದಿಯವರಲ್ಲದೆ, ಅಮಿತ್ ಶಾ ಅವರಲ್ಲದೆ, ಭಾರತೀಯ ಜನತಾ ಪಕ್ಷ ಅಲ್ಲದೆ ಬೇರೆ ಯಾರಿಂದಲೂ ಸಾಧ್ಯ ಇರಲಿಲ್ಲ. ಇದನ್ನ ಇವತ್ತು ಜನನೂ ಅರ್ಥ ಮಾಡ್ಕೊಂಡಿದ್ದಾರೆ. ಅರ್ಥ ಆಗಬೇಕಾಗಿರೋದು ಕಾಂಗ್ರೆಸ್ನವರಿಗೆ ಮಾತ್ರ. ಆದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಯಾಕಂತಂದ್ರೆ ಅವರ ಅಪ್ಪರ್ ಚೇಂಬರ್ ಟೋಟಲಿ ಎಂಟಿ, ಖಾಲಿ ಇದೆ. ಅವ್ರಿಗೆ ಬ್ರೈನ್ಲೆಸ್. ಅವರು ಎಲ್ಲರೂ ಹೇಳ್ತಾರಲ್ಲ ಶುಗರ್ಲೆಸ್ ಬೋನ್ಲೆಸ್ ಅಂದಂಗೆ ಅವ್ರು ಬ್ರೈನ್ಲೆಸ್ ಅಲ್ವಾ.